ನಾನು ದಿವ್ಯ ಆರಾಧ್ಯ ಮಾತಾಡ್ತಾ ಇರೋದು. ತುಂಬ ದಿನದಿಂದ ಕೇಳ್ತಾ ಇರೋ ಕ್ವಶನ್, ನೀವು ಯಾವ ಫ್ರೀಕ್ವೆನ್ಸಿ, ಯಾವ ಮಂತ್ರನ ನೀವು ಜಪ ಮಾಡ್ತಾ ಇರ್ತೀರಾ ಅಂತ. ನಾನು ದೇವಿ ಕವಚನ ಯಾವಾಗಲೂ ಪಾರಾಯಣ ಮಾಡ್ತಾ ಇರ್ತೀನಿ. ಬಟ್ ನಾನು ಜಾಸ್ತಿ ಕನ್ನಡದ ಅರ್ಥ ಹೇಳ್ತೀನಿ ಇವತ್ತು ನಿಮಗೆ. ಮೊದಲನೇಲಿ ನಾನು ಹೇಗೆ ರೆಗ್ಯುಲರಾಗಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ. ಅದ್ರಲ್ಲಿ ಮೊದಲನೇದು ದೇವಿ ಕವಚನ ನಾನು ಪಾರಾಯಣ ಮಾಡ್ತೀನಿ. ಆ ಪಾರಾಯಣದ ಅರ್ಥನ ನಾನು ಇವತ್ತು ಹೇಳ್ತೇನೆ. ಮೊದಲನೇದ ಅರ್ಥ, ಮಾರ್ಕಂಡೇಯನು ಹೇಳಿದನು, ಹೇ ಪಿತಾಮಹ, ಈ ಲೋಕದಲ್ಲಿ ಯಾವುದು ಅತ್ಯಂತ ರಹಸ್ಯವಾದುದು, ಯಾವುದನ್ನು ಮನುಷ್ಯನ ಎಲ್ಲರಿಂದಲೂ ರಕ್ಷಿಸುವುದು, ಯಾವುದನ್ನು ಇದುವರೆಗೂ ಯಾರಿಗೂ ಹೇಳಿಲ್ಲವೋ ಅದನ್ನು ನನಗೆ ಉಪದೇಶಿಸು. ಬ್ರಹ್ಮನು ಹೇಳಿದನು, ಎಲೆ ಮಹಾಮುನಿಯೇ, ವಿಪ್ರಶ್ರೇಷ್ಠನೇ, ಸರ್ವ ಜೀವಿಗಳಿಗೂ ಉಪಕಾರವನ್ನುಂಟು ಮಾಡುವ ಅತ್ಯಂತ ರಹಸ್ಯ ಹೊಂದಿರುವುದು ಅದೇ ದೇವಿ ಕವಚ, ಅದನ್ನು ಆಲಿಸು. ಕಂದ ಮಾತೆ ಎಂಬುದು ಶೈಲಪುತ್ರಿ ಎಂಬುದು ಮೊದಲನೆಯದು, ಬ್ರಹ್ಮಚಾರಿಣಿ ಎಂಬುದು ಬ್ರಹ್ಮಚಾರಿಣಿ ಎಂಬುದು ಎರಡನೆಯದು, ಚಂದಗಂಟ ಎಂಬುದು ಮೂರನೆಯದು, ಕುಷ್ಮಂಡ ಎಂಬುದು ನಾಲ್ಕನೆಯದು, ಸ್ಕಂದ ಮಾತೆ ಎಂಬುದು ಐದನೆಯದು, ಕಾತ್ಯಾಯಿನಿ ಎಂಬುದು ಆರನೆಯದು, ಕಾಲರಾತ್ರಿ ಎಂಬುದು ಏಳನೆಯದು, ಮಹಾಗೌರಿ ಎಂಬುದು ಎಂಟನೆಯದು, ಒಂಬತ್ತನೆಯದು ಸಿದ್ಧಿದಾತ್ರಿ ಎಂದು 9 ದುರ್ಗೆಯರು ಪ್ರಸಿದ್ಧರಾಗುತ್ತಾರೆ. ಈ ಹೆಸರುಗಳು ಮಹಾತ್ಮನಾದ ಅಮ್ಮನಿಂದ ಹೇಳಲ್ಪಟ್ಟಿವೆ. ಅಗ್ನಿಯಿಂದ ಸುಡಲ್ಪಡುತ್ತಿರುವವನು, ಅಸಮನಾದ ಯುದ್ಧದಲ್ಲಿ ಶತ್ರುಗಳ ನಡುವೆ ಸಿಕ್ಕಿ ಬಿದ್ದಿರುವವನು, ಘೋರಾರಣ್ಯದ ನಡುವೆ ಇರುವವನು, ಇಂಥವರೆಲ್ಲೂ ಭಯದಿಂದ ಆರ್ತರಾಗಿರುತ್ತದೆ. ದುರ್ಗೆಯನ್ನು ಶರಣು ಹೊಂದಿದ್ದೆ ಆದರೆ ಅವರಿಗೆ ಸಂಕಟಮಯ ಸನ್ನಿವೇಶಗಳು ಸ್ವಲ್ಪವೂ ಅಶುಭ ಉಂಟಾಗದು. ಆಪತ್ತಾಗಲಿ ಶೋಕ ದುಃಖಗಳಾಗಲಿ ಭಯವಾಗಲಿ ಬರುವುದನ್ನು ನಾನು ಕಾಣೆನು. ಯಾರು ಅವಳನ್ನು ಭಕ್ತಿಯಿಂದ ಸ್ಮರಿಸುವವರು ಅವರಿಗೆ ಸಮೃದ್ಧಿ ಉಂಟಾಗುತ್ತದೆ. ಏ ದೇವಶಿ, ಯಾರು ನಿನ್ನನ್ನು ನಿತ್ಯವಾಗಿ ಸ್ಮರಿಸುವವರು ಅವರು ನೀನು ಕಾಪಾಡುವೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಚಾಮುಂಡಾಂಬಿಕೆಗೆ ಪೀತವ್ಯಾಸನ ವಾರಾಹಿ ಮಹಿಷ ಮೇಲೆ ಕುಳಿತಿರುವಳು, ಐಂದ್ರಿಯು ಆನೆಯ ಮೇಲೆ ಹರಡಲಾಗಿರುವಳು, ವೈಷ್ಣವಿಗಾದರೂ ಗರುಡ ವ್ಯಾಸನ, ಮಾಹೇಶ್ವರ ವೃಷಭ ವಾಹನಳು, ಕೌಮಾರಿಗೆ ನವಿಲೆ ವಾಹನ, ಶ್ರೀಹರಿಯ ಪ್ರಿಯಳಾದ ಲಕ್ಷ್ಮೀ ದೇವಿಯು ಕೈಯಲ್ಲಿ ಪದ್ಮವನ್ನು ಧರಿಸಿ ಪದ್ಮದ ಮೇಲೆ ಮಂಡಿಸುವಳು. ಬಿಳಿಯ ಬಣ್ಣದ ರೂಪವನ್ನು ಧರಿಸಿರುವ ಈಶ್ವರಿ ದೇವಿಯು ವೃಷಭ ವಾಹನವಾಗಿ ಹೊಂದಿರುವಳು, ಸರ್ವಾಭರಣಗಳಿಂದ ಅಲಂಕೃತರಾಗಿರುವವಳು ಆದ ಬ್ರಾಹ್ಮಿ ಶಕ್ತಿಯು ಹಂಸದ ಮೇಲೆ ಕುಳಿತಿರುವವಳು. ಹೀಗೆ ಸಕಲ ಯೋಗಗಳಿಂದ ಕೂಡಿರುವ ನಾನಾ ಆಭರಣಗಳಿಂದ ನತ್ತು ರತ್ನಗಳಿಂದ ಶೋಭಿಸುತ್ತಿರುವ ಮಾತೆಯೆಲ್ಲ ರಥವನ್ನೇರಿದವಾಗಿ ಕ್ರೋಧದಿಂದ ತುಂಬಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಶಂಖ ಚಕ್ರ ಗದೆ ಶಕ್ತಾಯುಧ ಹಲಾಯುಧ ಮುಸಲಾಯುಧ ತೋರಣಿ ಗುರಾಣಿ ತೋಮರ ಪರಶು ಪಾಶ ಇವುಗಳನ್ನು ಕುಂತಾಯುಧ ತ್ರಿಶೂಲ ಉತ್ತಮವಾದ ಶಾಖಯುಧ ಆಯುಧಗಳ ದೈತ್ಯರ ದೇಹ ನಾಶಕ್ಕಾಗಿ ಭಕ್ತರ ಅಭಯ ದಾನಕ್ಕಾಗಿ ದೇವತೆಗಳಿಗೆ ಹಿತವನ್ನುಂಟು ಮಾಡುವುದಾಗಿ ಧರಿಸಿರುವ ಮಹಾರೌತಳು, ಮಹಾಘೋರ ಪರಮಯುಕ್ತಳು, ಮಹಾಬಲವಂತಳು, ಮಹಾ ಉತ್ಸಾಹಶೀಲಳು, ಮಹಾಭಯವನ್ನು ನಾಶ ಮಾಡುವಳಾದ ದೇವಿಗೆ ನಮಸ್ಕಾರ. ಹೇ ದೇವಿ, ನೋಡಲು ಸಾಧ್ಯಳಾಗಿರುವವಳೆ, ಶತ್ರುಗಳ ಭಯವನ್ನು ಹೆಚ್ಚಿಸುವವಳೆ, ನಮ್ಮನ್ನು ಕಾಪಾಡು. ಐಂದ್ರಿಯು ನಮ್ಮನ್ನು ಪೂರ್ವದಲ್ಲಿಯೂ, ಅಗ್ನಿದೇವತೆಯು ಅಗ್ನಿಯ ದಿಕ್ಕಲ್ಲಿಯೂ, ವಾರಾಹಿಯು ದಕ್ಷಿಣದಲ್ಲಿಯೂ, ಖಡ್ಗದಾಯಿನಿ ದೇವಿಯು ನೈಋತ್ಯದಲ್ಲಿಯೂ ರಕ್ಷಲಿ. ವಾರಾಯಣು ಪಶ್ಚಿಮದಲ್ಲಿಯೂ, ಮೃಗವಾಹಿನಿಯು ವಾಯುವ್ಯದಲ್ಲಿಯೂ, ಉತ್ತರದಲ್ಲಿ ಕೌಬೇರಿಯು ನೆಲೆಸಿ ಕಾಪಾಡಲಿ. ಚೂಲದಾಣಿಯು ಈಶಾನ್ಯ ದಿಕ್ಕಿನಲ್ಲಿಯೂ ರಕ್ಷಿಸಲಿ. ಬ್ರಹ್ಮಾಣಿಯು ನನ್ನನ್ನು ಮೇಲುಗಡೆಯಲ್ಲಿಯೂ, ಹಾಗೆ ವೈಷ್ಣವಿಯು ಕೆಳಗಿನ ದಿಕ್ಕಿನಲ್ಲಿಯೂ, ಹೀಗೆ ಶವವಾಹಿನಿಯಾದ ಚಾಮುಂಡಾಂಬಿಕೆಯು ನಮ್ಮನ್ನು 10 ದಿಕ್ಕುಗಳಲ್ಲೂ ರಕ್ಷಿಸಲಿ. ಜಯೆಯು ನನ್ನನ್ನು ಮುಂದಿನಿಂದಲೂ, ವಿಜಯವು ನನ್ನನ್ನು ಹಿಂದಿನಿಂದಲೂ, ಎಡದಲ್ಲಿಯೂ ಅಜಿತೆಯು ಅಪರಾಜಿತೆಯು ಬಲದಲ್ಲಿಯೂ ನನ್ನನ್ನು ಕಾಪಾಡಲಿ. ಉದ್ಯೋತಿನಿ ದೇವಿಯು ನನ್ನ ಶಿಖಿಯನ್ನು ರಕ್ಷಿಸಲಿ. ಉಮೆಯು ಶಿರಸ್ಸಿನಲ್ಲಿದ್ದುಕೊಂಡು ರಕ್ಷಿಸಲಿ. ಮಾಲಾಧಾರಿಯು ಹಣೆಯಲ್ಲಿದ್ದುಕೊಂಡು ರಕ್ಷಿಸಲಿ. ಯಶಸ್ವಿನಿಯು ನನ್ನ ಹುಬ್ಬುಗಳನ್ನು ಕಾಪಾಡಲಿ. ತ್ರಿನೇತ್ರಿಯು ಹುಬ್ಬುಗಳ ಮಧ್ಯದಲ್ಲಿಯೂ, ಯಮಗಂಟ ದೇವಿಯು ಮೂಗಿನಿಯಲ್ಲಿಯೂ, ಶಂಖಿನಿಯು ನನ್ನ ಕಣ್ಣುಗಳ ಮಧ್ಯದಲ್ಲಿಯೂ, ದ್ವಾರವಾಸಿಯು ನನ್ನ ಕಿವಿಗಳ ಮಧ್ಯದಲ್ಲಿದ್ದುಕೊಂಡು ನನ್ನನ್ನು ಕಾಪಾಡಲಿ. ಹೀಗೆ ಶವವಾಹಿನಿಯಾದ ಚಾಮುಂಡಾಂಬಿಕೆಯು ನಮ್ಮನ್ನು 10 ದಿಕ್ಕುಗಳಲ್ಲೂ ರಕ್ಷಿಸಲಿ. ತ್ರಿನೇತ್ರಿಗಳು ಹುಬ್ಬುಗಳ ಮಧ್ಯದಲ್ಲಿಯೂ, ಯಮಗಂಟ ದೇವಿಯು ಮೂಗಿನಿಯಲ್ಲಿಯೂ, ಶಂಖಿನಿಯು ನನ್ನ ಕಣ್ಣುಗಳ ಮಧ್ಯದಲ್ಲಿಯೂ, ದ್ವಾರವಾಸಿಯು ಕಿವಿಗಳ ಮಧ್ಯದಲ್ಲಿ ಇದ್ದುಕೊಂಡು ನನ್ನನ್ನು ರಕ್ಷಿಸಲಿ. ಕಪೋಲಗಳನ್ನು ಕಾಳಿಕಾದೇವಿಯು, ಪುಡಗಳನ್ನು ಶಾಕಂಬರಿಯು ಘಾಣೆ ಎದುರಿಕೊಂಡು ಸುಗಂಧಿಯು ಮೇಲ್ದುಟಿಯಲ್ಲಿ ನೆಲೆಸಿ
ಚರ್ಚಿಕೆಯು ನನ್ನನ್ನು ಕಾಪಾಡಲಿ. ಅಮೃತಾಕಲಿಯು ಕೆಳದೊಟ್ಟಿಯಲ್ಲೂ ಸರಸ್ವತಿಯು ನನ್ನ ನಾಲಿಗೆಯಲ್ಲಿಯೂ ಕೌಮಾರಿಯು ನನ್ನ ದಂತಗಳಿದ್ದುಕೊಂಡು ಚಂಡಿಕೆಯು ನನ್ನನ್ನು ರಕ್ಷಿಸಲಿ. ಚಿತ್ರಘಂಟ ದೇವಿಯು ಕಂಟಿಕೆಯನ್ನು, ಮಹಾಮಾಯೆಯು ತಾಲೋಪದೇಶವನ್ನು, ಕಾಮಾಕ್ಷಿಯು ನನ್ನ ಗಲ್ಲವನ್ನು, ಸರ್ವಮಂಗಳಿಯು ನನ್ನ ವಾಂಗ್ತ್ರಿಯವನ್ನು ರಕ್ಷಿಸಲಿ. ಭದ್ರಕಾಳಿಯು ಕತ್ತಿನಲ್ಲಿಯೂ, ಪೃಷ್ಠಭಾಗದಲ್ಲಿ ಧನುರ್ಧರಿಯು, ಹೊರ ಕತ್ತಿನಲ್ಲಿ ನೀಲಾಗ್ರಿಯು, ಕಂಠನಾಳದಲ್ಲಿ ನಲೆಕುಬೆರಸಿ ಚರ್ಚಿಕೆಯು ನನ್ನನ್ನು ಕಾಪಾಡಲಿ. ಖಡ್ಗಿರಿ, ವಜ್ರಧಾರಿಣಿ, ದಂಡಿನಿ, ಅಂಬಿಕೆ ಇವರು ಕ್ರಮವಾಗಿ ಹೆಗಲು ಬಾಹುಗಳನ್ನು, ಕೈಬೆರಳುಗಳನ್ನು ರಕ್ಷಿಸಲಿ. ಶೂಲೇಶ್ವರಿ ಉಗುರುಗಳನ್ನು, ಕುಲೇಶ್ವರಿ ಹೊಟ್ಟೆಯನ್ನು, ಮಹಾದೇವಿ ಸ್ತನಗಳನ್ನು, ಶೋಕ ವಿನಾಶಿಯು ನನ್ನ ಮನಸ್ಸನ್ನು ರಕ್ಷಿಸಲಿ. ಲಲಿತಾದೇವಿ ಶೂಲಧಾರಣ ಕ್ರಮವಾಗಿ ಹೃದಯದಲ್ಲಿ ಉದರದಲ್ಲಿದ್ದುಕೊಂಡು, ಕಾಮಿನಿಯು ನಾಭಿಯಲ್ಲಿದ್ದುಕೊಂಡು, ಹಾಗೆ ಗುಹೇಶ್ವರಿ ಗುಹ್ಯವನ್ನು ರಕ್ಷಿಸಲಿ. ಪುತನೆಯಾದ ಕಾಮಿಕಾದೇವಿಯು ಜನೇಂದ್ರಿಯವನ್ನು, ಮಹೇಶವಾಹಿನಿಯು ಗುದವನ್ನು, ಮಹಾದೇವಿಯು ಭಗವತಿಯು ಸ್ವಂಟವನ್ನು, ವಿಂಧ್ಯವಾಸಿನಿಯು ಮೊಣಕಾಲುಗಳನ್ನು ರಕ್ಷಿಸಲಿ. ತೇಜಸ್ವಿಯು ಪಾದಗಳ ಹಿಮ್ಮಡಿಗಳನ್ನು ರಕ್ಷಿಸಲಿ. ದೇವಿ ಪಾದಗಳ ಕೆಳಭಾಗದಲ್ಲಿ ವಾಸಿಸಿಯು ಪಾದಾಂಗುಳಿಗಳನ್ನು, ಕಾಲುಗಳನ್ನು, ದಷ್ಟಕರಾಲಿಯು ಕೇಶಗಳನ್ನು, ಉದ್ವಕೇಶನಿಯು ರಕ್ಷಿಸಲಿ. ಯಮರೂಪಗಳಲ್ಲಿ ಕೌಮಾರಿಯು, ಚರ್ಮವನ್ನು ವಾಗೀಶ್ವರಿಯು, ರಕ್ತವಜ ಮಾಂಸ ಮೂಳೆ ಮೇಧಸ್ಸುಗಳನ್ನು ಪಾರ್ವತಿಯು ರಕ್ಷಿಸಲಿ. ಕಾಲರಾತ್ರಿಯು ನರಗಳನ್ನು, ಮುಕುಟೇಶ್ವರಿಯು ಪಿತ್ತವನ್ನು, ಪದ್ಮಕೋಶವನ್ನು, ಪದ್ಮಾವತಿಯು ಕಫವನ್ನು, ಚೂಡಾಮಣಿಯು ರಕ್ಷಿಸಲಿ. ಜ್ವಾಲಾಮುಖಿಯು ಉಗುರುಗಳ ಕಾಂತಿಯನ್ನು, ಅವೈತ್ಯ ದೇವಿಯು ಎಲ್ಲ ಕೀಲುಗಳನ್ನು, ಬ್ರಹ್ಮಾಣಿಯು ನನ್ನ ವೀರ್ಯವನ್ನು, ಛತ್ರೇಶ್ವರಿಯು ನನ್ನ ನೆರಳನ್ನು ರಕ್ಷಿಸಲಿ. ಹೇ ಧರ್ಮಚಾಣಿ, ನನ್ನ ಅಹಂಕಾರ, ನನ್ನ ಬುದ್ಧಿ, ನನ್ನ ಪ್ರಾಣಾಪನಾದಿ ಪಂಚಪ್ರಾಣಗಳನ್ನು ರಕ್ಷಿಸು. ಶೋಭಾನಾಳದ ವಜ್ರಾಸ್ತಿಯು ನನ್ನ ಪ್ರಾಣಕ್ಕೆ ಸಮವಾದದೆಲ್ಲ ರಕ್ಷಿಸಲಿ. ಯೋಗಿನಿಯು ರೂಪರಸ ಗಂಧ ಸ್ಪರ್ಶಗಳನ್ನು ರಕ್ಷಿಸಲಿ. ನಾರಾಯಣವು ಸದಾಕಾಲವು ನನ್ನ ಸದ್ವ ರಥ ತಮಸ್ಸುಗಳನ್ನು ರಕ್ಷಿಸಲಿ. ವಾರಾಹಿನು ಆಯುಷ್ಯನ್ನು, ವೈಷ್ಣವಿಯು ನನ್ನ ಧರ್ಮವನ್ನು ರಕ್ಷಿಸಲಿ. ಚಕ್ರನಿಯು ನನ್ನ ಯಶಸ್ಸನ್ನು, ನನ್ನ ಕೀರ್ತಿಯನ್ನು, ನನ್ನ ಐಶ್ವರ್ಯವನ್ನು, ನನ್ನ ಧನವನ್ನು, ನನ್ನ ವಿದ್ಯೆಯನ್ನು, ಇಂದ್ರಾಣಿಯು ನನ್ನ ವಂಶವನ್ನು ರಕ್ಷಿಸಲಿ. ಹೇ ಚಂಡಿಗೆ, ನನ್ನ ಪಶುಗಳನ್ನು ರಕ್ಷಿಸು. ಮಹಾಲಕ್ಷ್ಮಿಯು ನನ್ನ ಪುತ್ರರನ್ನು ರಕ್ಷಿಸಲಿ. ಭೈರವಿಯು ನನ್ನ ಪತಿಯನ್ನು ರಕ್ಷಿಸಲಿ. ಸುಪಂತೆಯು ನನ್ನ ಪಂಥವನ್ನು ರಕ್ಷಿಸಲಿ. ಕ್ಷೇಮಾಕ್ಷರಿಯು ಮಾರ್ಗದಲ್ಲಿ ಕ್ಷೇಮವನ್ನುಂಟು ಮಾಡಲಿ. ವಿಜಯಶೀಲಾದ ಮಹಾಲಕ್ಷ್ಮಿಯು ರಾಜದ್ವಾರ ಎಲ್ಲ ಕಡೆಯಿಂದಲೂ ನೆಲೆಸಿದಲ್ಲಿ. ಕವಚವಿಲ್ಲದಿಂದ ನಡೆದುಕೊಳ್ಳುವ ನನ್ನ ಸ್ಥಾನ ಯಾವುದಾದರೆ, ಏ ದೇವಿ, ಏ ಜಯಂತಿ, ಪಾಪನಾಶಿನಿ, ನಮ್ಮನ್ನು ರಕ್ಷಿಸು. ನಮಗೆ ಶುಭವನ್ನು ಬಯಸುವನು ಕವಚದಿಂದ ಆವೃತನಾಗಿಯೇ ಎಲ್ಲೆಲ್ಲಿಗೂ ಹೋಗಬೇಕು. ಅವನು ಎಲ್ಲೆಲ್ಲಿ ಹೋದನು ಧನ ಲಾಭಗಳ ಸರ್ವಕರ್ಮಗಳು ವಿಜಯವು ಉಂಟಾಗುವುದು. ದೇವಿ ಕವಚದ ಅರ್ಥವನ್ನು ನಾನು ಹೇಳಿದ್ದೀನಿ. ದೇವಿ ಕವಚನ ಡೈಲಿ ಹೇಳೋದ್ರಿಂದ ಈ ಥರ ದೇವಿ ಕವಚನ ನಾನು ರೆಗ್ಯುಲರಾಗಿ ಪೂಜೆ ಮಾಡೋದು. ಇದೇ ಥರ ಅಮ್ಮನವರಿಗೆ ನಾನು ಆರಾಧನೆ ಮಾಡೋದು. ದೇವಿ ಕವಚದ ಪಾರಾಯಣ ಆದಮೇಲೆ ನಾನು ನೆಕ್ಸ್ಟ್ ಮಂತ್ರನ ಹೇಳೋದು. ಸೊ ನಾನು ಡೈಲಿ ನಿಮಗೆ ಒಂದೊಂದು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ.